ಪ್ರಕೃತಿ ನಿಯಮದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಗಾಳಿ, ಸೂರ್ಯ, ನೀರು ಜೊತೆಗೆ ಒಟ್ಟಿಗೆ ನಮಗೆ ಆಹಾರ ಇಲ್ಲ ಅಂದ್ರೆ ನಾವು ಯಾರು ಕೂಡ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗುದಿಲ್ಲ, ಶಕ್ತಿನೂ ಇಲ್ಲ. ಆಹಾರವನ್ನ ಯಾವ ರೀತಿ ಪ್ರಕೃತಿ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಎಲ್ಲರ ಮೆದುಳುಗಳು ಯಾವ ರೀತಿ ಚಲನವಲನ ಆಗ್ತದೆ ಅನ್ನೋದಕ್ಕೆ ಆಹಾರ ಬಹಳ ಮುಖ್ಯ. ಇವತ್ತು ಹಸಿದವನಿಗೆ ಮಾತ್ರ ಗೊತ್ತು ಆಹಾರದ ಬೆಲೆ. ಇವತ್ತು ಎಲ್ಲ ಮಾಡೋದು ಹೊಟ್ಟೆ ಊಟಕ್ಕೆ, ಒಂದು ಗೇಣ್ ಬಟ್ಟೆಗೆ, ಎಲ್ಲದಕ್ಕೂ ಕೂಡ ಕೊನೆಗೆ ಎಷ್ಟಾದ್ರೂ ಕೂಡ ನಮ್ಮ ಬದುಕು ಆಹಾರದಲ್ಲೇ ಕೂಡ, ಮತ್ತು ನಾವು ನಮ್ಮ ದೇಹನ ಮುಚ್ಕೊಳ್ಳಿಕ್ಕೆ ಇಷ್ಟೇ. ಬೇರೆ ನಾವೇನೇನು ನಾವು ಮಾಡ್ತೀವಿ ಅದೆಲ್ಲ ಟೆಂಪ್ರರಿ. ಇವತ್ತು ವಿಶ್ವ ಆಹಾರ ದಿನಾಚರಣೆ ಇವತ್ತು ನಮ್ಮ ಸರ್ಕಾರ ಮುನಿಯಪ್ಪನವರ ಮುಖಂಡತ್ವದಲ್ಲಿ ಆಚರಣೆ ಆಗ್ತಾ ಇದೆ. ನಾನೊಬ್ಬ ಕಾಂಗ್ರೆಸ್ನ ಸರ್ಕಾರದ ಪ್ರತಿನಿಧಿಯಾಗಿ ಹೇಳೋದು, ನಮಗೆ ಗೊತ್ತು ಕಾಂಗ್ರೆಸ್ಸಿಗರಿಗೆ ಈ ದೇಶದಲ್ಲಿ ಬಡ ಜನತೆಯ ಬದುಕಿನಲ್ಲಿ ಯಾವ ರೀತಿ ನಾವು ಸಂಬಂಧವನ್ನು ಉಳಿಸ್ಕೊಂಡು ಬಂದಿದ್ದೇವೆ, ಏನೇನು ತೀರ್ಮಾನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅಂತೇಳಿ. ಜವಾಹರ್ಲಾಲ್ ನೆಹರು ಕಾಲದಿಂದ ಆಹಾರ ಪದ್ಧತಿಯನ್ನ ವಿತರಣೆ ಮಾಡುವಂತ ಕಾಲ ಪ್ರಾರಂಭ ಆಯಿತು. ಇಂದಿರಾ ಗಾಂಧಿಯವರು ಉಳುವಿಗೆ ಭೂಮಿ ಕೊಟ್ಟು ದೇವರಾಜರ ಕಾಲದಲ್ಲಿ ಎಲ್ಲ ರೈತರನ್ನು ಕೂಡ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ನಿರ್ಣಯ ಮಾಡಿ ಪಡಿತರ ಜೊತೆಯಲ್ಲಿ ಪಡಿತರ ಚೀಟಿಯ ವ್ಯವಸ್ಥೆಯನ್ನ ಮಾಡಿದ್ದು ಇಂದಿರಾ ಗಾಂಧಿಯವರು. ಅದಾದ ಮೇಲೆ ಸಿದ್ದರಾಮಯ್ಯನವರು ಅವರು ಬಸವಣ್ಣನ ಜನ್ಮದಿನ ಅಧಿಕಾರವನ್ನು ತೆಗೆದುಕೊಂಡು ಸಿಂಗಲ್ ಮ್ಯಾನ್ ಕ್ಯಾಬಿನೆಟ್ನಲ್ಲಿ ಯಾರು ಕೂಡ ಹಸ್ಕೊಂಡು ಇರಬಾರದು ಅಂಥೇಳಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ರು. ಎಸ್ ಎಂ ಕೃಷ್ಣರವರ ಕಾಲದಲ್ಲಿ ಈ ಶಾಲಾ ಮಕ್ಕಳ ಡ್ರಾಪ್ಔಟ್ ಕಡಿಮೆ ಆಗೋಗಿತ್ತು, ಡ್ರಾಪ್ಔಟ್ ಜಾಸ್ತಿ ಆಗಿತ್ತು. ಅದಕ್ಕೇನು ಮಾಡಬೇಕು ಅಂತೇಳಿ ಒಂದು ಅಧ್ಯಾಯ ತಂಡ ಕೂಡ ರಚನೆ ಆಯಿತು. ಕೊನೆಗೆ ಮಕ್ಕಳು ಹಸ್ಕೊಂಡಿರ್ತಾರೆ ಊಟದ ಟೈಮು, ಸೊ ಕೂಲಿಗೆ ಕಳಿಸ್ಬಿಡ್ತಾರೆ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಅನ್ನೋದೆಲ್ಲ ಕೂಡ ಒಂದು ವರದಿ ಇತ್ತು. ತಂದೆ ತಾಯಂದಿರು ಕೆಲಸಕ್ಕೆ ಹೊರಟೋಗ್ಬಿಡ್ತಾರೆ ಅನ್ನೋದು ಕೂಡ ಇತ್ತು. ಅದಕ್ಕೆ ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ನಮ್ಮ ರಾಜ್ಯದ ಅನೇಕ ಮಠಗಳಲ್ಲೂ ಕೂಡ ಕೆಲವೊಂದು ವ್ಯವಸ್ಥೆ ಇತ್ತು. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರದಿಂದನೇ ಬಿಸಿ ಊಟ ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳು ಆಹಾರಕ್ಕೋಸ್ಕರ ಇಟ್ಕೊಂಡು ಬಂದು ಉತ್ತಮವಾದಂಥ ಶಾಲೆ ಇದನ್ನು ಅವರು ವಿದ್ಯಾರ್ಥಿಗಳಾಗಿ ಬದುಕಲಿ, ಡ್ರಾಪ್ಔಟ್ ಕಡಿಮೆ ಮಾಡಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಮಾಡಿ ಇವತ್ತು ಅದನ್ನು ಯಾವ ಸರ್ಕಾರದವರು ಕೂಡ ಅದನ್ನು ನಿಲ್ಲಿಸಕ್ಕಾಗಲಿಲ್ಲ. ಅದಾದಮೇಲೆ ಮನಮೋಹನ್ ಸಿಂಗ್ ರವರು ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುನಿಯಪ್ಪನವರೆಲ್ಲ ಮಂತ್ರಿ ಆಗಿದ್ದರು. ಮುನಿಯಪ್ಪ ಸಾಹೇಬರು, ಕೇಂದ್ರ ಖರ್ಗೆ ಸಾಹೇಬರು, ಇವರೆಲ್ಲ ವೀರಪ್ಪ ಮೊಯ್ಲಿಯವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸಿದ್ರು. ಆ ಸಂದರ್ಭದಲ್ಲಿ ರೈಟ್ ಟು ಫುಡ್ ಆಹಾರ ಬದ್ಧತೆ ಕಾಯ್ದೆನ ತೆಗೆದುಕೊಂಡು ಬಂದು ಜಾರಿ ತಂದು ಇವತ್ತು ನಾವು ಬರ್ತಾ ಇದ್ದೇವೆ. ಈಗ 10 kgಗೆ ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವು 5 kgಯಿಂದ 10 kgಗೆ ಘೋಷಣೆ ಮಾಡಿದೆವು. ಸ್ವಲ್ಪ ಮಿಸ್ಯೂಸ್ ಆಗಕ್ಕೂ ಕೂಡ ಜಾಸ್ತಿ ಆಯಿತು. ಇದನ್ನು ನಾವು ಏನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೇವೆ, ಯಾರ್ದೋ ಒತ್ತಡದ ಮೇಲೆ ನಾವು ತೀರ್ಮಾನ ಮಾಡಲಿಲ್ಲ.
ನಮ್ಮದೇ ಆದಂಥ ಸರ್ವೆ ಮಾಡಿಸಿದ್ದೇವೆ, ಶಾಸಕರ ಚರ್ಚೆ ಮಾಡಿದ್ದೇವೆ. ಜನಪ್ರತಿನಿಧಿಗಳು, ಹಳ್ಳಿಲಿ ಸಾಮಾನ್ಯ ಜನ, ಒಂದು ಮಗು ಎಷ್ಟು ಊಟ ಮಾಡ್ತದೆ, ಹಿರಿಯರು ಎಷ್ಟು ಊಟ ಮಾಡ್ತಾರೆ, ಎಷ್ಟು ಅಕ್ಕಿನ ಬಳಸ್ತಾರೆ, ಇವನ್ನೆಲ್ಲ ಗಮನಿಸ್ಕೊಂಡು ಕೆಲವರು 5ರಿಂದ 6 kgಗೆ ನಿಲ್ಲಿಸ್ತಾರೆ ಅನ್ನೋದು ಕೂಡ ನಮ್ಮೊಂದು ವರದಿ ಬಂತು. ಆ ಹಿನ್ನೆಲೆಯಲ್ಲಿ ಇನ್ನು ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುನಿಯಪ್ಪನವ್ರಿಗೆ ಒಂದು ಪ್ರಪೋಸಲ್ ನೀವೇ ರೆಡಿ ಮಾಡ್ಕೊಂಡು ಬನ್ನಿ ಅಂತೇಳಿ ಅವರು ಬೇಳೆ, ಎಣ್ಣೆ, ತೊಗರಿ, ಈ ಉಪ್ಪು, ಸಕ್ಕರೆ ಇವೆಲ್ಲ ಸೇರಿ 5 ಪದಾರ್ಥಗಳನ್ನ 5-6 ಪದಾರ್ಥಗಳನ್ನು ಇನ್ನು 5 kg, ಆ 5 kg ಬರಲಾಗಿ ಕೊಡೋಂಥದ್ದು ಇಂದಿರಾ ಕಿಟ್ಟನ್ನ ಕೊಡಲಿಕ್ಕೆ ಅವ್ರಿಗೆ ಮಾರ್ಗದರ್ಶನವನ್ನು ಕೂಡ ಕ್ಯಾಬಿನೆಟ್ ಕೊಟ್ಟು ಅದೊಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯನ ನೇತೃತ್ವದಲ್ಲಿ, ಮುನಿಯಪ್ಪನವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ರಾಜಕಾರಣ ಚರ್ಚೆ ಇವೆಲ್ಲ ಕೂಡ ಮಾತಾಡ್ತಾರೆ. ಯಡಿಯೂರಪ್ಪನವರು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡುವುದಿಲ್ಲ ಅಂತ ಪಾಪ ಅವರು ಹೇಳ್ತಾ ಇದ್ರು. ಅವ್ರದ್ದು ರಾಜಕಾರಣ ಅದು ಬೇರೆ. ಅವ್ರದ್ದು ಹೆಂಗಪ್ಪ ಅಂದರೆ, ಅವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿ ಏನಂತಂದರೆ, ನಮ್ಮ ಸರ್ಕಾರ ಯಾವುದು ಕೂಡ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಇವತ್ತು 5 ಗ್ಯಾರಂಟಿ ಏನು ತಂದಿದ್ದೇವೆ ಅಂತಂದರೆ, ನಿಮ್ಮ ಹೊಟ್ಟೆ ಹಸಿದವನಿಗೆ ಶಕ್ತಿ ಇರಬೇಕು ಅಂತ. ಈಗ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಚರ್ಚೆ, ನಮ್ಮ ರಾಜ್ಯದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇಡೀ ದೇಶದಲ್ಲಿ. ಸರ್ಕಾರಗಳು ತೀರ್ಮಾನಗಳನ್ನು ಮಾಡಬೇಕಾದ್ರೆ, ಸರ್ಕಾರಗಳಿಗೆ ಆಕರ್ಷಣೆ ಆಗಬೇಕಾದ್ರೆ, ಇವತ್ತು ಮೋದಿ ಸರ್ಕಾರ ಹಿಂದೆ ಗ್ಯಾಸು ಒಂದು ಫೋಟೋ ಇಟ್ಬಿಟ್ಟು ಪೆಟ್ರೋಲ್ ಬಂಕಲ್ಲೆಲ್ಲ ಫೋಟೋ ಹಾಕಿದ್ರು, ಅದನ್ನ ತೆಗೆದು ಬಿಟ್ಟಿದ್ದಾರೆ. ಅದು ನಮ್ಮ ಆಹಾರ ಇಲಾಖೆಗೆ ಬರ್ತದೆ ಗ್ಯಾಸ್ ಹಂಚಂಥದ್ದು ಕೂಡ. 400 ರೂಪಾಯಿ, 40 ರೂಪಾಯಿ, 420, 440 ರೂಪಾಯಿ ಇತ್ತು. ಈಗ 1100 ರೂಪಾಯಿ ಆ ಗ್ಯಾಸ್ ಆಗಿದೆ. ಈಗ ನಾವೆಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲರಿಗೂ ಬೆಲೆ ಗಗನಕ್ಕೆ ಕೊಂಡೋಯ್ತು, ಆದಾಯ ಪಾತಾಳಕ್ಕೆ ಕೊಂಡೋಯ್ತು. ಇದಕ್ಕೆ ನಾವೇನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನು ತಂದು ಇವತ್ತು 53,000 ಕೋಟಿ ರೂಪಾಯಿನ ಕೊಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರು ಟೀಕೆ ಮಾಡಿದ್ರು, ಬೇರೆಯವರೆಲ್ಲ ಟೀಕೆ ಮಾಡಿದ್ರು ಕೂಡ ಇವತ್ತು ಕೊನೆಗೆ ಅವರ ತೀರ್ಮಾನಕ್ಕೆ ಅವ್ರಿಗೆ ರಾಜಕೀಯ ಜನ ಒಪ್ಪುದಿಲ್ಲ. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗ್ಯಾರಂಟಿ ಕೊಟ್ಟರು, ಜನ ಒಪ್ಪಿದ್ರು ಅಂತೇಳಿ ಮಹಾರಾಷ್ಟ್ರಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಹರಿಯಾಣ ಇರ್ಬೋದು, ಈಗ ಬಿಹಾರಲ್ಲೂ ಕೂಡ ಇನ್ನು ಎಲೆಕ್ಷನ್ ಬರೋದು 1 ತಿಂಗಳು ಮುಂಚಿತವಾಗೆ ಒಂದೊಂದು ಹೆಣ್ಮಕ್ಳಿಗೆ 10 ಲಕ್ಷ ರೂಪಾಯಿ, 10,000 ರೂಪಾಯಿ ಅಕೌಂಟಿಗೆ ಕೂಡ ಈಗ ಹಾಕ್ಬಿಟ್ಟಿದ್ದಾರೆ. ಅಂದರೆ ಜನರ ಹೊಟ್ಟೆಪಾಡು ಇಂಪಾರ್ಟೆಂಟೇ ಹೊರ್ತು ಜನರಿಗೆ ಶಕ್ತಿ ಕೊಡೋದು ಇಂಪಾರ್ಟೆಂಟೇ ಹೊರ್ತು ಬೇರೆ ವಿಚಾರ ಅಲ್ಲ ಅನ್ನೋದು ಕೂಡ ಹೇಳ್ತಾ ಇದೆ. ಸೊ ನಾನು ಬೇರೆಯವ್ರ ಟೀಕೆ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗ್ತೇನೆ. ನಾನು ಏನು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಮಾನಸಿಕವಾಗಿ ಶಕ್ತಿ ಇದ್ದು ಮಕ್ಕಳಿಗೆ ಉತ್ತಮಾಭ್ಯಾಸ ಇರಬೇಕು, ಆರೋಗ್ಯಕರವಾಗಿ ಕಾಪಾಡಬೇಕು ಅಂತಂದರೆ, ಈಗ ಹೆಣ್ಣು ಮಕ್ಕಳು, ನಮ್ಮ ಸರ್ವೆ ಇದೆ, ನಾವೊಂದು ಸರ್ವೆ ಮಾಡಿಸಿದ್ದೀನಿ. ಆ ಸರ್ವೆಲಿ ಮೊನ್ನೆ ರಾಮನಗರದಲ್ಲಿ ಮಾತಾಡಬೇಕು ಹೇಳ್ತಾ ಇದೆ, 92% ಆ ಹೆಣ್ಣುಮಗಳು ತಾಯಿ ತನ್ನ ಕಾಲ ಮೇಲೆ ಇವತ್ತು ಗಂಡನ ಮೇಲೆ ಡಿಪೆಂಡ್ ಆಗದೆ ಆ ಸಂಸಾರವನ್ನು ನಡೆಸುವಂಥ ಒಂದು ಶಕ್ತಿ ಇದೆ. ಆ ಜೊತೆಯಲ್ಲಿ ಆ ಹಣ ಬರ್ತಾ ಇದ್ದಾಗ, ಈ 5 ಗ್ಯಾರಂಟಿ ತಲುಪ್ತಾ ಇದ್ದಾಗ ಸಂಬಂಧಗಳು ಜಾಸ್ತಿ ಆಗ್ತಾ ಇದೆ, ಬಾಂಧವ್ಯ ಜಾಸ್ತಿ ಆಗ್ತಾ ಇದೆ, ಪ್ರವಾಸಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲ ಥರದಕ್ಕೂ ಕೂಡ ದೇವಸ್ಥಾನ ಇರ್ಬೋದು, ನಂಟಸ್ಥಾನ ಇರ್ಬೋದು, ಪ್ರವಾಸಿ ಕೇಂದ್ರಕ್ಕೆ ಇರ್ಬೋದು, ಮತ್ತು ತಂದೆ ಆದಂಥ ಆರ್ಥಿಕವಾದಂಥ ಶಕ್ತಿ ಮತ್ತು ಆರೋಗ್ಯ ವಿಚಾರದಲ್ಲೂ ಕೂಡ ಆ ಹೆಣ್ಣುಮಗಳು ಹಣವನ್ನು ಉಪಯೋಗಿಸುವಂಥ ವ್ಯವಸ್ಥೆ ಮಾಡ್ತಾಯಿದೆ. ಸಾಮಾನ್ಯಗೆ 200 ಯೂನಿಟ್ ಅಂತಂದರೆ 1,000 ರೂಪಾಯಿ, 1,200 ರೂಪಾಯಿ, 1,300 ರೂಪಾಯಿ, 2 ಯೂನಿಟ್ 200 ಯೂನಿಟ್ವರೆಗೂ ಆಗ್ತಾ ಇದೆ. ಫ್ರೀ ಬಸ್ಸು ಸುಮಾರು ಒಂದು 2-3 ಸಾವಿರ 4 ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿದ್ರು. ಕೆಲವ್ರು ಬಿಡಿ, ಉತ್ತರ ಕರ್ನಾಟಕದಿಂದ ಇಲ್ಲಿ ಬರೋರಿಗೆ ಜಾಸ್ತಿ ಅನುಕೂಲ ಆಗ್ತಾ ಇದೆ. ಸಾಮಾನ್ಯ ಒಂದು ಜಿಲ್ಲೆಯಲ್ಲೇ ಪ್ರವಾಸ ಮಾಡೋಂಥವ್ರಿಗೆ, ಕೆಲಸಕ್ಕೆ ಹೋದವ್ರಿಗೆ ಆಗ್ತಾ ಇದೆ. ಜೊತೆಗೆ ಉದ್ಯೋಗ ಕೂಡ ಜಾಸ್ತಿ, ಇಲ್ಲಿ ಪಕ್ಕದಲ್ಲಿ ಹೋಗೋರು ಫ್ರೀ ಬಸ್ಸು, ಇನ್ನು ಸ್ವಲ್ಪ ದೂರ ಹೋದ್ರೂ ಚಿಂತೆ ಇಲ್ಲ ಅಂತೇಳಿ ಆಗ್ತಾ ಇದೆ. ನಮ್ಮ ಪ್ರೈವೇಟ್ ಬಸ್ ಅವರು, ಆಟೋವರೆಲ್ಲ ಸ್ವಲ್ಪ ಗಲಾಟೆ ಮಾಡಿದ್ರು. ಈಗ ಅವ್ರಿಗೆಲ್ಲ ಅರ್ಥ ಆಗಿದೆ ಪರಿಸ್ಥಿತಿ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿ, ಈ ಆಹಾರ ಭದ್ರತೆ ಕಾಯ್ದೆ ಒಂದು ಬುನಾದಿ ಇಟ್ಕೊಂಡು ಇವತ್ತು ನಾವು ಬರ್ತಾ ಇದ್ದೇವೆ. ಈ ಯೋಜನೆಗೆ ಸರ್ಕಾರದ ಹಣ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಹಂಚ್ಕೊಳ್ತಾರೆ.
ಬಟ್ ಒಂದು ತಮ್ಗೇನು ಹೇಳೋದಂದ್ರೆ FPD ಅವರು ಮತ್ತವರೆಲ್ಲ ಕೂಡ ಮಾಡಿದ್ದೀರಿ, ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ನಾನು ಒಂದು 3-4 ಕಡೆ ಪ್ರೈವೇಟ್ ವಿಸಿಟು ಮಾಡಿದೆ, ಚೆಕ್ ಮಾಡಿದೆ, ಏನಂತ ಮಾಡಿದೆ. ಕೆಲವರು ನಡೆಸ್ತಾ ಇದ್ದಾರೆ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಜನರಿಗೆ ತಿಳುವಳಿಕೆ ಹೇಳೋಂಥ ಕೆಲಸ ನೀವು ಕೂಡ ಮಾಡಬೇಕು. ಇವತ್ತು ಸರ್ಕಾರ ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರದಿಂದ ನಿಮ್ಮ ಸಾವಿರಾರು ಜನದ ಬದುಕಿನಲ್ಲಿ ಕೆಲಸ ಕೂಡ ಇವತ್ತು ಆಗ್ತಾ ಇದೆ, ಜೀವನ ಕೂಡ ನಡೆಸ್ತಾ ಇದ್ದೀರಿ. ಇವತ್ತು ಏನು ಈ ಆಹಾರ ಬದ್ಧತೆಗೋಸ್ಕರ ನಾವೆಲ್ಲ ಆಹಾರನ ಉಳಿಸ್ಕೊಳ್ಬೇಕು ಅಂತೇಳಿ ಈಗ ನಮ್ಮ ಈ ಏಷ್ಯಾ ಕಂಟ್ರೀಸ್ನಲ್ಲೇ ನಾವು ಬಿಸಿ ಊಟ ಮಾಡೋದು. ಬೇರೆ ದೇಶಗಳಲ್ಲೆಲ್ಲ ಬ್ರೆಡ್ಡು 3 ದಿನದ ಊಟ, 4 ದಿನ ಊಟ, ಜಂಕ್ ಫುಡ್ಡು ಇದನ್ನೆಲ್ಲ ಇಟ್ಕೊಂಡು ಒಂದೇನಾದ್ರು ಊಟ ಅಡುಗೆ ಮಾಡಿದ್ರೆ 1 ವಾರ 3-8 ದಿನ ಇಟ್ಕೊಂಡು ಮಾಡ್ತಾರೆ. ಆದರೆ ನಮ್ಮಲ್ಲಿ ಬಿಸಿ ಬಿಸಿ ಊಟವನ್ನು ಮಾಡ್ಕೊಂಡು ಬರ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಆಹಾರ ಏನು ತಯಾರು ಮಾಡೋಂಥ ಒಂದು ಶಕ್ತಿ ಏನು ನಮ್ಮ ರೈತರಿಗೆ ಇವತ್ತು ಬಂದಿದೆ. ನಾವು ಕೂಡ ಹೊರಗಡೆ ವಿಪರೀತ ಎಕ್ಸ್ಪೋರ್ಟ್ ಮಾಡೋಂಥ ಒಂದು ವ್ಯವಸ್ಥೆ, ಹಣ್ಣು ತರಕಾರಿ ಎಲ್ಲ ಕೂಡ ಈಗ ಕೋಲಾರು ನಮ್ಮ ಕಡೆ ಎಲ್ಲ, ಈಗ ಬೆಂಗಳೂರು ಸುತ್ತಮುತ್ತಲೆಲ್ಲ ಈಗ ನಾವು ಕೂಡ ಗುಜರಾತಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ಇವತ್ತು ನಾವು ಹಾಲನ್ನು ಉತ್ಪಾದನೆ ಮಾಡೋಂಥ ಶಕ್ತಿ ನಮ್ಮ ರಾಜ್ಯದ ಜನತೆಗೆ ಈ ಹಾಲನ್ನು ಉತ್ಪಾದನೆ ಮಾಡೋಂಥ ಶಕ್ತಿ ಬಂದಿದೆ. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆಲೇ ಇದ್ದೀವಿ ನಾವು ನಮ್ಮ ರೈತರಿಗೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಈ ಆಹಾರವನ್ನು ಕಾಪಾಡ್ಕೊಂಡು ಹೋಗುವಂಥದ್ದು, ಗೌರವವನ್ನು ಕೊಡುವಂಥದ್ದು, ವೇಸ್ಟ್ ಮಾಡದೇ ಇರೋಂಥದ್ದು, ಈ ವಿಚಾರಕ್ಕೆ ತಾವೆಲ್ಲ ಬಂದಿದ್ದೀರಿ. ತಾವೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೇಕು. ಇವತ್ತು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮ, ಪ್ರತಿಯೊಬ್ಬರು ಕೂಡ ಜನ ಮುಟ್ಟುವಂಥ ಕಾರ್ಯಕ್ರಮ, ನೆಮ್ಮದಿ ಉಂಟು ಮಾಡುವಂಥ ಕಾರ್ಯಕ್ರಮ, ಇಡೀ ದೇಶಕ್ಕೆ ನಮ್ಮ ಕಾರ್ಯಕ್ರಮಗಳು ಮಾದರಿಯಾಗಿದೆ. ಎಲ್ಲೂ ಕೂಡ ಯಾವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ತಂದಿದೆ, ಯಾವುದನ್ನು ಕೂಡ ಬೇರೆ ಸರ್ಕಾರಗಳು ಬಂದು ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಒಂದು ಐತಿಹಾಸಿಕವಾದಂಥ ಕಾನೂನ ಚೌಕಟ್ಟು ಅಡಿನಲ್ಲೇ ಒಂದೊಂದು ಕಾರ್ಯಕ್ರಮವನ್ನು ಜನರಿಗೋಸ್ಕರ ತರ್ತಾ ಇದ್ದೇವೆ. ಹಂಗೆ ಇವತ್ತು ವಿಶ್ವ ಆಹಾರ ದಿನಾಚರಣೆ ತಮಗೂ ಕೂಡ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಆಹಾರವನ್ನು ಸರಿಯಾದ ರೀತಿಯಲ್ಲಿ ತಾವೆಲ್ಲ ಉಪಯೋಗಿಸ್ಕೊಂಡು ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು. ಒಂದೊಂದು ಹನಿ ನೀರಿಗೆ ಎಷ್ಟು ಗೌರವ ಕೊಡ್ತೀವೋ ಹಂಗಾಗಿ ಒಂದೊಂದು ಅಗಳು ಕೂಡ ಒಂದೊಂದು ಸಣ್ಣ ವಿಚಾರ ಕಪ್ನಲ್ಲಿರೋದು ಕೂಡ ನಮ್ಮ ಬದುಕಿಗೆ ಶಕ್ತಿ ತುಂಬುವಂಥ ಕೆಲಸ ಆಗ್ತದೆ. ಅದರಿಂದ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.